ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯೋ ಪಾಪಿ, ಎಂತ ಕೆಲಸ ಮಾಡ್ಬಿಟ್ಯೋ. ಆರಾಮಾಗಿ ಎಲ್ರ ಮಧ್ಯೆ ಓಡಾಡ್ಕೊಂಡಿದ್ದವ್ರನ್ನ ಮಂಚದ ಮೇಲೆ ಮಲ್ಗೋ ಹಾಗೆ ಮಾಡ್ಬಿಟ್ಯಲ್ಲೋ. ಅಂಥದ್ದೇನೋ ಅನ್ಯಾಯ ಮಾಡಿದ್ರು ನಿನ್ಗವರು. ಸ್ವಂತ ಮಗನ್ ಥರ ನೋಡ್ಕೊಂಡಿದ್ದಕ್ಕೆ ನೀನ್ ಅವ್ರಿಗೆ ತೋರ್ಸದ್ ಕೃತಜ್ಞತೆ ಇದೇನಾ? ಏ, ನೀನು ಮಾಡಿದ ಪಾಪಕ್ಕೆ ನನ್ನ ಮಗನ ಮೇಲೆ ಅನುಮಾನ ಪಟ್ನಲ್ಲೋ. ಆದರೂ ನಿನ್ ದೊಡ್ಡಪ್ಪ ನಿನಗೇನು ಅನ್ಯಾಯ ಮಾಡಿದ್ನೋ? ಅವನು ಮೊನ್ನೆ ಅಷ್ಟೇ ತನ್ನ ಮಗನ ಮೇಲೆ ಅನುಮಾನ ಪಟ್ಟು ನಿನಗೆ ಪಟ್ಟಾಭಿಷೇಕ ಮಾಡೋಕೆ ಹೊರಟಿದ್ನಲ್ಲೋ. ಅಷ್ಟು ಒಳ್ಳೆಯವನು ನನ್ನ ಮಗ. ಅಂಥವನಿಗೆ ಹೀಗೆ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತು? ಏನಂತ ಕೇಳಿದ್ರೆ ಏನು ಅಂತ ಹೇಳ್ತಾನೆ. ಇಂಥ ನೀಚ ಒಂದು ಕ್ಷಣ ಕೂಡ ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಹೇಳ್ಕೊಂಡೋಗಿ ಇನ್ಸ್ಪೆಕ್ಟರ್. ರಾಮಪ್ಪ, ಕರ್ಕೊಂಡು ನಡೀರಿ. ಕ್ಷಮಿಸಿ ಅತ್ತಿಗೆಯವರೇ, ಅಂತ ಕೆಟ್ಟ ಮಗನ ಹೆತ್ತು ಈ ಕುಟುಂಬಕ್ಕೆ ಮಾಡಬಾರ್ದು ಅನ್ಯಾಯ ಮಾಡ್ಬಿಟ್ಟೆ. ನೀನೇನ್ ಮಾಡಕ್ಕಾಗತ್ತೆ ದಯಾ? ಒಳ್ಳೆ ರೀತಿಲೇ ಬೆಳೆಸಿದ್ಯಾ, ಆದ್ರೆ ಅವನ್ ಬುದ್ಧಿ ಕಲ್ತಿಲ್ಲ. ಚಿಕ್ಕಪ್ಪ, ನೀವೆಂತವ್ರು ಅಂತ ನಮಗ್ ಗೊತ್ತು. ವಾಲಿ ತಪ್ಪು ಮಾಡಿರೋದ್ರಿಂದ ಶಿಕ್ಷೆ ಅನುಭವಿಸ್ತಾನೆ. ನೀವಿದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹೌದು ದಯಾ ಮಾವ, ಖಂಡಿತ ತಲೆ ಕೆಡಿಸ್ಕೋಬಾರ್ದು. ನಡೆದಿದ್ದೇನೋ ನಡೆದು ಹೋಯ್ತು, ಅದನ್ ಸರಿ ಮಾಡಕ್ಕಾಗಲ್ವಲ್ಲ. ಅದ್ರ ಬಗ್ಗೆ ಸುಮ್ಮನೆ ಯೋಚನೆ ಮಾಡೋದ್ರಿಂದ ಏನ್ ಪ್ರಯೋಜನ? ಮುಂದೆ ನಡೆಯೋದು ನಮ್ ಕೈಯಲ್ಲಿದೆ, ಅದ್ರ ಬಗ್ಗೆ ಯೋಚನೆ ಮಾಡೋಣ. ಇವಳೊಬ್ಳು ಎಲ್ಲಾಗಿರೋ ಸಿಚುವೇಶನ್ ಏನು, ಇವಳು ಮಾತಾಡ್ತಿರೋದೇನು? ಅತ್ತೆ, ನಮ್ ಮಾವನ್ ಬಗ್ಗೆ ನೀವ್ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಬೇಗ ಹುಷಾರಾಗಿ ನಮ್ ಜೊತೆ ಮಾತಾಡ್ತಾರೆ. ಈಗ ಮನೇಲಿರೋ ಕೆಟ್ಟದ್ ಹೊರಗೋಯ್ತು. ನಾಳೆಯಿಂದ ವ್ರತ ಮಾಡ್ತಿದೀವಿ. ಖುಷಿಯಾಗಿರ್ಬೇಕೆ ಹೊರತು ಬೇಜಾರ್ ಮಾಡ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ? ಚಿಕ್ಕ ಹುಡುಗಿ ಆದ್ರೂ ಸರಿಯಾಗಿ ಹೇಳಿದೆ. ಬೆಳಿಗ್ಗೆ ವ್ರತ ಇದೆ. ಇನ್ಮೇಲೆ ಈ ಮನೇಲಿ ನೋವನ್ನದೇ ಇರಬಾರ್ದು. ಎಲ್ಲರೂ ಸಂತೋಷವಾಗಿರ್ಬೇಕು. कौसल्या सुप्रजा रामपूर्वा सन्ध्या प्रवर्तते. उत्तिष्ठ नरशार्दूला कर्तव्यं दैवमाह्निकम्. कौसल्या सुप्रजा रामपूर्वा सन्ध्या प्रवर्तते. उत्तिष्ठ नरशार्दूला कर्तव्यं दैवमाह्निकम्. ಶ್ರಿಯಾ, ಶ್ರಿಯಾ, ಬೇಗ ಅಕ್ಕ, ಇದೆಲ್ಲ ಬೆಳಿಗ್ಗೆ. ನಮಸ್ಕಾರ ಮಾಡು.
ಅತ್ತೆ ಹತ್ರ ಹೋಗಿ ಆಶೀರ್ವಾದ ತಗೋ. ಪೂಜೆ ಶುರು ಆಗಕ್ಕೆ ಆಶೀರ್ವಾದ ತಗೋ. ಈ ಆಶೀರ್ವಾದದಿಂದ ಪೂಜೆ ಶುರು ಆಗುತ್ತಾ? ಹೌದು, ಹೋಗು. ಅತ್ತೆ, ನನಗೆ ಆಶೀರ್ವಾದ ಮಾಡಿ. ನಿಮ್ಮ ಆಶೀರ್ವಾದದಿಂದ ಈ ಪೂಜೆ ಶುರುವಾಗುತ್ತೆ. ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಭವ. ಗಂಡ ಮಕ್ಕಳ ಜೊತೆ 100 ಕಾಲ ಚೆನ್ನಾಗಿರಮ್ಮ. ನಿನಗಿದೆಲ್ಲ ಗೊತ್ತೇನಮ್ಮ? ಗೊತ್ತು ಅತ್ತೆ, ಅಮ್ಮ ಮಾಡ್ತಿದ್ಲಲ್ಲ, ಹತ್ರ ಇದ್ದು. ಅಮ್ಮವ್ರೆ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನೀವು ಕರೆದಿರೋ ಗೆಸ್ಟ್ ಎಲ್ಲ ಬಂದ್ಮೇಲೆ ನೀವು ಪೂಜೆ ಶುರು ಮಾಡ್ಬೋದು ಅಮ್ಮವ್ರೆ. ನಮಸ್ತೆ. ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೇನಮ್ಮ. ನಿಮ್ ಸೊಸೆ ಇಲ್ಲಿ ಕಾಣಿಸ್ತಿಲ್ವಲ್ಲ? ಬಂದ್ಬಿಡ್ತಾಳೆ. ಸರಿ, ನೀವು ಬನ್ನಿ, ಕೂತ್ಕೊಳ್ಳಿ. ಬನ್ನಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಇಷ್ಟು ದಿನ ನನ್ ಕೈಲಿ ಏನೂ ಆಗಲ್ಲ, ಏನೂ ತಲೆ ಕೆಡಿಸ್ಕೊಳಲ್ಲ ಅಂತಿದ್ರಲ್ಲ, ಇವತ್ತಿಂದ ಕ್ಯಾರೆಕ್ಟರ್ ಪೂರ್ತಿ ಚೇಂಜ್ ಆಗ್ಬೇಕು. ಹೋರಾಟ ಪೂರ್ತಿ ನಮ್ದೇ ಆಗಿರ್ಬೇಕು. ಎಲ್ಲರ ದೃಷ್ಟಿ ನನ್ ಮೇಲೆ ಇರ್ಬೇಕು. ಆಗ ಮನೆಯವ್ರ ದೃಷ್ಟಿ ನನ್ ಮೇಲ್ ಬೀಳುತ್ತೆ. ಅವ್ರಿಗೆ ಇನ್ನೂ ಹತ್ರ ಆಗ್ತೀನಿ. ಅತ್ತೆ, ಅತ್ತೆ, ಎಲ್ಲ ಏರ್ಪಾಡು ಆಗಿದ್ಯಾ? ಇನ್ನೇನಾದ್ರೂ ಆಗ್ಬೇಕಾ? ಏನು ಅಗತ್ಯ ಇಲ್ಲಮ್ಮ, ಪೂಜೆ ಕೂತ್ಕೊಂಡ್ರೆ ಸಾಕು. ಅಯ್ಯೋ, ಇಷ್ಟ ಬೇಗ ನಾವು ಕೂತ್ಕೊಂಡ್ಬಿಟ್ರೆ ಹೇಗೆ? ಏನಾದ್ರೂ ಕೆಲ್ಸ ಇದ್ರೆ ಯಾರ್ ಮಾಡ್ತಾರೆ? ಬಂದವ್ರನ್ನ ವೆಲ್ಕಮ್ ಮಾಡ್ಬೇಕಲ್ವಾ? ಅಲ್ಲೋಡಿ, ಇನ್ನೂ ಹೇಳಿಲ್ಲ, ಚಿಕ್ಕಮ್ಮ ಬಂದ್ಬಿಟ್ರು. ಚಿಕ್ಕಮ್ಮ ಬನ್ನಿ, ಚಿಕ್ಕಮ್ಮ ಬನ್ನಿ. ಯಾಕೆಷ್ಟು ತಡವಾಗಿ ಬಂದ್ರಿ? ಶ್ರೀಯಾ, ನೀನೇನಾ? ಹಾ ಹೌದು, ನನ್ ಮದ್ವೆಗ್ ಬಂದಿದ್ರಿ. 2ನೇ ರೋ ಅಲ್ಲಿ ಕೂತಿದ್ರಿ, ನೀವೇ ಅಲ್ವಾ? ನನ್ಗೂ ನೆನ್ಪಿದೆ. ಬನ್ನಿ, ಒಳಗ್ ಬನ್ನಿ. ಹೇ ಐಶ್ವರ್ಯ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಸರಿ, ಹೋಗ್ ಕೂತ್ಕೊ, ಮೊದ್ಲೇ ಲೇಟ್ ಆಯ್ತು. ಬಾ ರುಕ್ಮಿಣಿ. ಕೌಸಲ್ಯ, ನಿನ್ ಚಿಕ್ಕ ಸೊಸೆ ಮಾತು ಉಪಚಾರ ಎಲ್ಲ ಚೆನ್ನಾಗಿದೆ ಕಣೆ. ನೀನ್ ದೊಡ್ಡ ಸೊಸೆ ತರ ಅಲ್ಲ, ಒಳ್ಳೆ ಹುಡುಗಿ. ಬಾ ಕೂತ್ಕೋ. ಎಲ್ರೂ ನನ್ ಜೊತೆನೆ ಹೋಲಿಸ್ತಾರೆ. ಆದ್ರೂ ಇದೇನು ಯಾವತ್ತೂ ಇಲ್ದಿರೋ ಹಾಗೆ ಬೆಳಗ್ಗೇನೆ ಇಷ್ಟು ಡ್ರಾಮಾ ಮಾಡ್ತಿದ್ದಾಳಲ್ಲ. ಓ ಬನ್ನಿ ಅದ್ಕೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಅಯ್ಯೋ, ಗಂಧ ಮರ್ತೆ. ಅಯ್ಯೋ, ಎಲ್ಲ ಮನೇಲೇ ಇದೆ. ಪೂಜೆಗೆ ಬೇಕಾಗಿರೋದು ಎಲ್ಲಾನು. ಹೋಗಿ. ಸರಿ ಸರಿ. ನಿನ್ ಚಿಕ್ಕ ಸೊಸೆಲ್ ನೋಡಿದ್ಯಾ ಎಷ್ಟು ಬದಲಾವಣೆ? ಹಾಗೆ ಅನಿಸ್ತಿದೆ ಅತ್ತೆ. ಅನಾವಶ್ಯಕವಾಗಿ ಗಾಬರಿ ಆಗಿದ್ದೆ ಕೌಸಲ್ಯ. ನಾನು ಮೊದ್ಲೇ ಹೇಳಿರ್ಲಿಲ್ವಾ ಅವಳು ಬದಲಾಗ್ತಾಳೆ ಅಂತ?
ಏನಕ್ಕ ಹಾಗ್ ನೋಡ್ತಿದ್ದೀರಾ? ನಿನಗ್ ಗೊತ್ತಿಲ್ವಾ? ನಿನಗ್ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ವಾ? ಗೊತ್ತಿಲ್ಲ. ಮತ್ ಗೊತ್ತು ಅಂತ ಹೇಗ್ ಹೇಳ್ದೆ? ಹೇಳೋದ್ರಲ್ಲಿ ಏನಿದೆ ಅಕ್ಕ? ಈ ವ್ರತಕ್ಕೆ ಪರೀಕ್ಷೆ ಇಡ್ತಾರಾ ಏನು? ಇಷ್ಟು ಮ್ಯಾನೇಜ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಹೇಗ್ ಬದುಕ್ತಿಯಕ್ಕ? ಶ್ರೀಯಾ, ದೇವಾಂಶನ ಕರಿ. ಇವಳು ತುಂಬಾ ಸುಧಾರಿಸಿದಾಳೆ. ಅವಳ ಅಕ್ಕನ ಹತ್ರ ಟ್ರೈನಿಂಗ್ ತಗೊಂಡಿರ್ಬೇಕು. ಹಾ, ಎಲ್ ಬರ್ತಾನೆ? ಆ ವೈದೇಹಿ ಎಲ್ಲಿರ್ತಾಳೋ ದೇವಾಂಶ್ ಕೂಡ ಅಲ್ಲೇ ಇರ್ತಾನೆ. ಹಾ, ಇವನೊಬ್ಬ. ಏನ್ ನೋಡ್ತಾ ಇದ್ದೀರಾ? ಹ, ಕೇಳಿಸ್ಕೊಂಡ್ರಾ? ನಾನ್ ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ. ನಿಜನೇ ಅಲ್ವಾ? ಏನೋ ಒಂದ್ ಹೇಳ್ಬೇಕಲ್ಲ, ಅದನ್ ಹೇಳಿ. ನಮ್ಮನೆ ಗಾಜಿನ ಮನೆ ಅಂತ ಗೊತ್ತಿದ್ದು ಬೇರೆ ಮನೆಗೆ ಕಲ್ಲು ಹೊಡೆಯುವಂತ ಸಾಹಸ ಮಾಡಬಾರ್ದು. ಅಂದ್ರೆ ಏನ್ ನಿಮ್ ಉದ್ದೇಶ? ನೀನ್ ಏನು, ನಿನ್ನ ಬಗ್ಗೆ ಏನ್ ಅನ್ಕೋತಾ ಇದ್ದೀನಿ ಅಂತ ನಿನಗೆ ಎಲ್ಲ ವಿಷಯನೂ ಗೊತ್ತಿದೆ. ಎಲ್ರೂ ನಂತರನೇ ಇರೋದಿಲ್ಲ, ಅರ್ಥ ಮಾಡ್ಕೋ. ನೀವೇನಾದ್ರೂ ಅನ್ಕೊಳ್ಳಿ, ನಾನ್ ಹೇಳಿದ್ ಮಾತ್ರ ನಿಜ. ವೈದೇಹಿ ಎಲ್ಲಿರ್ತಾಳೋ ದೇವಾಂಶ್ ಅಲ್ಲೇ ಇರ್ತಾನೆ. ಮಂಗಳಂ ತವ ಭವತು ಶಿವವೇಣಿ ಮಹಿತಾಭ್ಯಪಾಣಿ ಮಗ್ಧ ಮಧುಕರ ನಿಕರ ನಿಭವೇಣಿ. महिषदानव वीरगिरिशम्बे मृदुतरान्नव कलित सुनितम्बे अदरहित बिम्बे अद्भुताद्भुत रूप जगदम्बे. मङ्गलं करनिकर निभवेणि हिमशैलबाले नारसिंह कवीन्द्र परिपाले. ಮಂಗಳಂ ತವ ಭವತು ಶಾರ್ವಾಣಿ ಮಂಜುಳವಾಣಿ ಮತ್ತ ಮಧುಕರ ನಿಕರ ನಿಭವೇಣಿ ಮಹಿತಾಭ್ಯಪಾಣಿ ಮತ್ತ ಮಧುಕರ ನಿಕರ ನಿಭವೇಣಿ. ನೀನು ಇವತ್ತು ವ್ರತ ಮಾಡ್ತಿದ್ಯಾ ಅಲ್ವಾ? ಇಲ್ಲ. ನಿಜವಾಗ್ಲೂ ಮಾಡ್ತಾ ಇಲ್ವಾ? ಈಗ ನನ್ ವ್ರತದ ಬಗ್ಗೆ ಯಾಕೆ? ಅಷ್ಟಕ್ಕೂ ನೀವಿಲ್ಲೇನ್ ಮಾಡ್ತಿದ್ದೀರಾ? ಕೆಳಗಡೆ ಶ್ರೀಯಾ ವ್ರತ ಮಾಡ್ತಿದ್ದಾಳೆ. ನೀವು ಕೂಡ ಅವ್ರ ಜೊತೆ ಸೇರಿ ಮಾಡ್ಬೇಕು. ಹೋಗಿ. ಖಂಡಿತ ಮಾಡ್ತೀನಿ, ಆದ್ರೆ ಶ್ರೇಯಾ ಜೊತೆಗಲ್ಲ. ನಿನ್ ಜೊತೆಗೆ ಮಾಡ್ತೀನಿ. ಈ ವ್ರತ ಮುಗಿಯೋಷ್ಟ್ರಲ್ಲಿ ನಿನ್ ಮನ್ಸಲ್ಲಿ ನಾನಿದ್ದೀನಿ ಅಂತ ನೀನೇ ಬಂದು ಹೇಳೋ ಹಾಗೆ ಮಾಡ್ತೀನಿ. ಅದಕ್ಕೋಸ್ಕರ ವ್ರತ ಮಾಡ್ತೀನಿ. ಇದು ಮನಸ್ಸುಗಳನ್ನ ಗೆಲ್ಲೋದಕ್ಕೋಸ್ಕರ ಮಾಡೋ ವ್ರತ ಅಲ್ಲ, ಸೌಭಾಗ್ಯಕ್ಕೋಸ್ಕರ ಹೆಂಡತಿ ಮಾಡೋ ವ್ರತ. ಹೆಂಡತಿ ಜೊತೆಗೆ ಗಂಡನು ಸೇರಿ ಮಾಡೋ ವ್ರತ. ಇಷ್ಟಪಟ್ಟವ್ರ ಮನ್ಸಲ್ಲಿ ನಾನು ಸ್ಥಾನ ಪಡ್ಕೊಳ್ಳೋದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಇನ್ನೇನಿರುತ್ತೆ ವೈದೇಹಿ? ಕೆಲವೊಂದು ಅನ್ಕೊಳ್ಳೋದಕ್ ಚೆನ್ನಾಗಿರುತ್ತೆ, ಅನ್ಸರ್ಸೋದಕ್ಕಾಗಲ್ಲ. ನೀವು ಮಾಡ್ಬೇಕಾಗಿರೋದನ್ನ ಮಾಡಿ ಸಾಕು. ನಾನು ಏನ್ ಅನುಸರಿಸ್ಬೇಕು ಅನ್ನೋದು ನನಗೆ ಗೊತ್ತು ವೈದೇಹಿ. ಅದು ಯಾವತ್ತಿಗೂ ಬದಲಾಗಲ್ಲ.
ಕೌಸಲ್ಯ, ನಿನ್ ದೊಡ್ಡ ಸೊಸೆ ಯಾಕೆ ಅಲ್ಲಿ ನಿಂತಿದ್ದಾಳೆ? ಅವಳು ವ್ರತ ಮಾಡಲ್ವಾ? ಎಲ್ಲ ಎಷ್ಟೇ ವ್ರತ ಮಾಡಿದ್ರು ನಾವು ಬೇಡ್ಕೊಂಡಿದ್ ನಡೀದೇ ಇದ್ಮೇಲೆ ಇದನ್ನೆಲ್ಲ ಮಾಡಿ ಏನ್ ಪ್ರಯೋಜನ? ದೊಡ್ಡ ಸೊಸೆಗೆ ಪಾಪ ಬೆನ್ನೋವಮ್ಮ. ಕೆಳಗ್ ಕೂತ್ರೆ ಏಳಕ್ ಕಷ್ಟ ಅಂತ ಡಾಕ್ಟ್ರು ಕೂತ್ಕೋಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ನೋವಲ್ಲಿ ವ್ರತ ಮಾಡಿ ಏನು ಪ್ರಯೋಜನ ಅಂತಿದ್ದಾಳೆ. ನನಗ್ಯಾಕೆ ಈ ವಯಸ್ಸಿನಲ್ಲಿ ಬೆನ್ನೋವು ಬರುತ್ತೆ ಮುದ್ಕಿ? ಒಳ್ಳೆ ಕೆಲಸ ಮಾಡಿದಿರ ಅತ್ತೆ. ಬೆನ್ನೋವಲ್ಲ, ಸೊಂಟ ಬಿದ್ದು ಹೋಗಿದೆ ಅಂತ ಹೇಳಬೇಕಿತ್ತು. ನನ್ನ ಮಗನ ಬದಲಿಗೆ 7 ಕಾಲ್ ಬಿದ್ದು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ವೀಲ್ ಚೇರಲ್ಲಿ ಒಂದು ಮೂಲೆಯಲ್ಲಿ ಕೂತಿರ್ತಿದ್ಲು. ಇವನೊಬ್ಬ ಎಲ್ಲ ಇದ್ದಾಗ್ಲೇ ಕಾಲ್ ಮಾಡ್ತಾನೆ. ಛೇ, ಪಾಪ ಯಾರೋ ಆಗ್ಲಿಂದ ಫೋನ್ ಮಾಡ್ತಿದ್ದಾರೆ. ಮಾತಾಡೋದ್ ಬಿಟ್ಟು ಯಾಕೆ ಕಟ್ ಮಾಡ್ತಿದ್ಯಾ ಶ್ರೀಯಾ? ಈಗ್ಲೇ ಮಾತಾಡೋಷ್ಟು ಮುಖ್ಯವಾದ ಕಾಲೇನಲ್ಲ ಬಿಡಿಯಕ್ಕ. ಯಾರಮ್ಮ? ಅದು ಅಮ್ಮ ಫೋನ್ ಮಾಡ್ತಿದಾರತ್ತೆ. ಮತ್ತೆ ಮಾತಾಡಲ್ಲ ಅಂತ ಯಾಕೆ ಹೇಳ್ತಿದ್ಯಾ? ಇಷ್ಟು ಸಲ ಮಾಡ್ತಾ ಇದ್ದಾರೆ ಅಂದ್ರೆ ಏನ್ ವಿಷಯನೋ ಏನೋ ಮಾತಾಡು. ಹಲೋ ಅಮ್ಮ. ಅಮ್ಮನಾ? ಓಹೋ, ಅರ್ಥ ಆಯ್ತು. ಪಕ್ಕದಲ್ಲಿ ನಿಮ್ಮ ಮನೆಯವರಿದ್ದಾರೆ ಅನ್ಸುತ್ತೆ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ ಸಾಕು. ಅಮ್ಮನೇ ಅತ್ತೆ. ವ್ರತ ಹೇಗ್ ನಡೀತಿದೆ ಅಂತ ಕೇಳ್ತಿದ್ದಾರೆ. ಚೆನ್ನಾಗೇ ನಡೀತಿದೆ ಅಮ್ಮ. ಇಲ್ಲೂ ಕೂಡ ಎಲ್ಲ ಸರಿಯಾಗಿ ನಡೀತಾ ಇದೆ. ಆಲ್ಬಮ್ ಸಾಂಗ್ಗೆ ನಾನೇ ಮ್ಯಾನೇಜರಾಗಿ ಸೆಲೆಕ್ಟ್ ಆಗಿದ್ದೀನಿ. ನೀನೇ ಲೀಡು. ಅದೇನಿಲ್ಲ, ಚಿಕ್ಕದಾಗೊಂದು ಲುಕ್ ಟೆಸ್ಟ್ ಇದೆ. ಒಂದು ಅರ್ಧ ಗಂಟೆ ಆಫೀಸಿಗೆ ಬಂದು ಹೋದ್ರೆ ಸಾಕಷ್ಟೇ. ಇಲ್ಲ, ಬರಕ್ಕಾಗಲ್ಲ. ಅಂದ್ರೆ ಮಾತು ಸರಿಯಾಗಿ ಕೇಳಿಸ್ತಾ ಇಲ್ವಂತೆ. ಸರಿ ಇಲ್ಲ, ಹೊರಗ್ ಬಂದ್ ಮಾತಾಡು ಅಂದ್ರು. ಪೂಜೆ ಹತ್ರ ಇದ್ದೀನಲ್ಲ, ಹೊರಗ್ ಬರಕ್ಕಾಗಲ್ಲ ಅಂದೆ. ಬರಕ್ಕಾಗಲ್ಲ ಅಮ್ಮ. ನನಗ್ ಕೇಳಿಸ್ತಿದೆ ಬಿಡು, ನೀನ್ ಹೇಳೋದನ್ ಹೇಳು. ಬರಲ್ಲ ಅನ್ಬಾರ್ದಮ್ಮ, ತಪ್ಪು. ನನ್ ಬಂಗಾರ ಅಲ್ವಾ, ಮುದ್ದಮ್ಮ ಅಲ್ವಾ, ನನ್ ಸ್ವೀಟಿ ಅಲ್ವಾ. ಅರ್ಧ ಗಂಟೆ ಅಷ್ಟೇ, ಹಿಂಗ್ ಬಂದ್ ಆಗೊಟ್ಟೋಗ್ ಸಾಕು. ಈ ಚಾನ್ಸ್ ಮತ್ತೆ ಸಿಗಲ್ಲ ಶ್ರೀಯಾ. ಅಲ್ಲಿ ಮನೆಯವರೆಲ್ಲ ಇದ್ದಾರೆ, ಜಾಸ್ತಿ ಮಾತಾಡಿ ನಿನಗೆ ತೊಂದರೆ ಕೊಡಲ್ಲ. ಬರೀ ಒಂದು ಅರ್ಧ ಗಂಟೆ ಫ್ರೀ ಮಾಡ್ಕೊಂಡು ಬಂದು ಹೋಗ್ತೀಯಾ? ಬರ್ತೆ ತಾನೆ? ಫೋನ್ ಇಡ್ಲಾ? ಬಾಯ್ ಸ್ವೀಟಿ. ನಿಜವಾಗ್ಲೂ ಅಮ್ಮನೇ ಫೋನ್ ಮಾಡಿದ್ರಾ? ಅಮ್ಮನೇ ವ್ರತ ಹೇಗ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಆದ್ರೂ ಅಮ್ಮ ಮರ್ತಿದ್ದಾರೆ. ನನಗಷ್ಟು ಗೊತ್ತಿಲ್ವಾ ಅತ್ತೆ? ಜೊತೆಗೆ ನೀವು ಇದ್ದೀರಲ್ಲ.